ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮೀಸ್ ಕಿಚನ್. ಬನ್ನಿ ಇವತ್ತು ದಹಿ ಪುರಿ ರೆಸಿಪಿ ನೋಡೋಣ. ಇದಕ್ಕೆ ಮೊದಲನೇದಾಗಿ ನಾನು ಪೂರಿನ ಫ್ರೈ ಮಾಡಿಟ್ಕೊಳ್ತಾ ಇದ್ದೀನಿ. ರೆಡಿ ಪೂರಿ ತರೋದು, ಎಣ್ಣೆಯಲ್ಲಿ ಕರಿಯೋದು ಅಷ್ಟೇ ಕೆಲಸ ಆಯಿತು. ಇವಾಗ ನಾನು ಮೊಳಕೆ ಕಟ್ಟಿದ ಸಣ್ಣ ದಾಲ್ ಇಟ್ಕೊಂಡಿದ್ದೆ, ಕಡಲೆಕಾಳು, ಅದು ಮತ್ತು ಮ್ಯಾಶ್ ಮಾಡಿದ ಆಲೂಗಡ್ಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಅಚ್ಕಾರದ ಪುಡಿ, ಉಪ್ಪು ಮತ್ತು ಸ್ವಲ್ಪ ಚಾಟ್ ಮಸಾಲ ಹಾಕಿ ಮಿಕ್ಸ್ ಮಾಡಿ ಸ್ಟಫಿಂಗ್ ರೆಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಸೊಪ್ಪು. ಇದಕ್ಕೆ ಪೂರಿನ ಈ ರೀತಿ ತುತ್ತು ಮಾಡಿ ಇಟ್ಕೊಂಡು ನಾವು ತಟ್ಟಲ್ಲಿ ಜೋಡಿಸಿಟ್ಕೋಬೇಕು. ಈಗ ಪೂರಿ ಎಲ್ಲ ರೆಡಿ ಆಗಿದೆ. ಇದಕ್ಕೆ ಇವಾಗ ರೆಡಿ ಮಾಡಿಟ್ಟಿರುವಂಥ ಸ್ಟಫಿಂಗ್ನ ಒಂದೊಂದಕ್ಕೆ ಫಿಲ್ ಮಾಡ್ತಾ ಬರಬೇಕು, ಹಾಕೊಳ್ತಾ ಬರಬೇಕು. ನೋಡಿ, ಇದಕ್ಕೆ ಆಲೂಗಡ್ಡೆ ಮತ್ತು ಕಡಲೆಕಾಳು ಮಿಕ್ಸರ್ನ ಹಾಕ್ತಾ ಇದ್ದೀನಿ. ಇದೆಲ್ಲ ಫಿಲ್ ಆದಮೇಲೆ ಇದಕ್ಕೆ ಸ್ವಲ್ಪ ಮೊಸರು ಮತ್ತು ಮೊಸರಿಗೆ ಸಕ್ಕರೆ ಹಾಕಿ ಮೊಸರನ್ನ ಇದಕ್ಕೆಲ್ಲ ಫಿಲ್ ಮಾಡಿಟ್ಕೊಳ್ಳೋಣ. ದಹಿ ಪುರಿಗೆ ಮೇನ್ ದಹಿನೇ ಅಟ್ರಾಕ್ಷನ್ ಅಲ್ವಾ, ಅದಕ್ಕೆ ಇದಕ್ಕೆ ಮೊಸರನ್ನ ಹಾಕಿಟ್ಕೊಳ್ತಾ ಇದ್ದೀನಿ. ಆಯಿತು, ದಹಿ ಪುರಿಗೆ ದಹಿ ಹಾಕಿದ್ದಾಗಿದೆ. ಈಗ ನೆಕ್ಸ್ಟ್ ಇದಕ್ಕೆ ಸ್ವೀಟ್ ಚಟ್ನಿ ಹಾಕೊಳ್ತಾ ಇದ್ದೀನಿ. ಸ್ವೀಟ್ ಚಟ್ನಿ ರೆಸಿಪಿನೂ ನನ್ನ ಚಾನಲಲ್ಲಿದೆ, ಮರೀದೆ ಚೆಕ್ ಮಾಡಿ. ಹಾಗೆ ನನ್ನ ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದರ ಮೇಲೆ ಗ್ರೀನ್ ಚಟ್ನಿನೂ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ಸಣ್ಣ ಚಾಪ್ ಮಾಡಿರೋ ಈರುಳ್ಳಿ, ಟೊಮೆಟೊ, ತುರಿದಿರೋ ಅಂಥ ಕ್ಯಾರೆಟ್ ತುರಿ, ಸೇವ್ ಹಾಕ್ಕೊಳ್ತಾ ಇದ್ದೀನಿ. ಇದರ ಮೇಲೆ ಸ್ವಲ್ಪ ಚಾಟ್ ಮಸಾಲ, ಚಿಲ್ಲಿ ಪೌಡರು ಮತ್ತು ಸ್ವಲ್ಪ ಉಪ್ಪು ಹಾಕಿ ಮೇಲ್ಗಡೆ ಸ್ವಲ್ಪ ಟ್ಯಾಮ್ರಿನ್ ಪೇಸ್ಟ್, ಅದೇ ಕೆಂಪು ಚಟ್ನಿಯಿಂದ ಗಾರ್ನಿಷ್ ಮಾಡಿಕೊಂಡ್ರೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಳ್ಳಿ. ಟೇಸ್ಟಿಯಾಗಿರೋಂಥ ದಹಿ ಪುರಿ ರೆಡಿ ಟು ಟೇಸ್ಟ್.